ಉದಯ ಇವತ್ತು 2186ನೇ ನಿರಂತರ ಅನ್ನದಾಸೋಹ ಸಮಿತಿ ವಿಶೇಷ ಕಾರ್ಯಕ್ರಮ ಏನಂದರೆ ನನ್ನ ಸಹೋದರ ಎಚ್ ಶಿವಕುಮಾರ್ ಅವರ ಜನ್ಮದಿನ ಪ್ರಯುಕ್ತವಾಗಿ ಇವತ್ತು ಅನ್ನದಾಸೋಹ ಹಾಗೂ ಸೀರೆ ವಸ್ತ್ರ ಉಚಿತವಾಗಿ ಹಂಚ್ತಾ ಇದ್ದೀವಿ. ದೇವರು ನಮ್ಮ ಬ್ರದರ್ ಎಚ್ ಶಿವಕುಮಾರ್ ಅವರಿಗೆ ಆರೋಗ್ಯ ಆಯಸ್ಸು ಕೀರ್ತಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ಹಾಗೆ ನಮ್ಮ ತಂದೆ ತಾಯಿ ಆಶೀರ್ವಾದ ಸಹ ಅವ್ರಿಗಿರಲಿ. ಚಾಮುಂಡೇಶ್ವರಿ ತಾಯಿ, ಗುರು ರಾಘವೇಂದ್ರರು ಹಾಗೂ ಎಲ್ಲ ದೇವರುಗಳ ಮಧ್ಯದಲ್ಲಿ ನಾವು ಆಚರಣೆ ಮಾಡ್ಕೊತಾ ಇದ್ದೀವಿ. ತುಂಬ ಖುಷಿ ಆಗ್ತಾಯಿದೆ. ಇವರಿಗೆ ಇನ್ನೂ ಹೆಚ್ಚು ಆರೋಗ್ಯ ಆಯಸ್ಸು ಕೀರ್ತಿ ಇನ್ನೂ ಹೆಚ್ಚಾಗಿ ಇರಲಿ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತಾ ಇದ್ದೀವಿ. ಇಂದು ನನ್ನ ಜನ್ಮದಿನ. 2186ನೇ ದಿನದ ಅನ್ನದಾಸೋಹ ಸಮಿತಿಗೆ ಬಂದು ನನ್ನ ಹುಟ್ಟುಹಬ್ಬನ ಆಚರಿಸ್ಕೊತಾ ಇದ್ದೀನಿ. ಈ ಒಂದು ನನ್ನ ಹುಟ್ಟುಹಬ್ಬಕ್ಕೆ ಸಹಕರಿಸಿದಂತಹ ಶ್ರೀಯುತ ಮಲ್ಲೇಶ್ರವರು, ಶ್ರೀಯುತ ಸೆಲ್ವಂರವರು ಹಾಗೂ ನನ್ನ ಸಹೋದರರಾದ ಎಚ್ ರಾಘವೇಂದ್ರ ಮತ್ತು ಅಕ್ಷಯ್ ಮತ್ತು ಹರೀಶ್ ಅವರಿಗೆ ನಾನು ಶುಭ ಕೊಡ್ತೀನಿ. ನನ್ನ ಈ ಒಂದು ಹುಟ್ಟುಹಬ್ಬದ ದಿನ ವಿಶೇಷ ಏನಂದರೆ, ಈ ಗ್ರಾಮದ ಮಕ್ಕಳ ಜೊತೆ ಬೆರೆತು ವಯಸ್ಸಾಗಿರೋರಿಗೆ ಸೀರೆ, ಬಟ್ಟೆ ವಿತರಣೆ, ನೋಟ್ಬುಕ್ ವಿತರಣೆ ಶಾಲಾ ಮಕ್ಕಳಿಗೆ ಹಂಚೋದನ್ನು ನನಗೆ ತುಂಬ ಮನಸ್ಸಿಗೆ ಸಂತೋಷ ಆಗುತ್ತೆ. ಏನಂದರೆ, ನಾವು ಬರ್ತಡೇನ ಆಡಂಬರದ ಒಂದು ಬರ್ತಡೇ ಮಾಡಬಾರ್ದು. ಇಂಥ ಕಡೆ ಬಂದು ನಮ್ಮ ಬರ್ತಡೇನ ಆಚರಣೆ ಮಾಡ್ಕೊಳೋದ್ರಿಂದ ನಮ್ಮ ಸಂತೋಷ ಸಿಗುತ್ತೆ ಅಂಥೇಳಿ ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ನಂಗೆ ತುಂಬ ಸಂತೋಷ ಆಯಿತು. ನಮ್ಮ ತಂದೆ ತಾಯಿ ನಮ್ಮ ಜೊತೇಲಿ ಯಾವಾಗೂ ಇರ್ತಾರೆ. ಅವ್ರ ಆಶೀರ್ವಾದ ಇರೋದ್ರಿಂದ ನಾವು ಈ ಮಟ್ಟಿಗೆ ಬೆಳೀತಾ ಇರೋದು. ನಮ್ಮ ತಂದೆ ಹೇಳ್ಬಿಟ್ಟೆ ಹೋದರು, ಈ ಭೂಲೋಕ ಇರೋ ತನಕ ನಿಮ್ಮ ಜೊತೆಗಿರ್ತೀನಪ್ಪ ಅಂತ. ಆ ಒಂದು ಆಶೀರ್ವಾದ ನಮಗೆ ಸದಾ ಇರುತ್ತೆ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ಪ್ರೀತಿಯ ಸೆಲ್ವಂ, ಸಮಾಜ ಸೇವಕರು ಹಾಗೂ ನಮ್ಮ ಜೇನುಗೂಡು ಬಳಗದ ಅಧ್ಯಕ್ಷರು. ಇವತ್ತಿನ ದಿನದ ಅನ್ನದಾಸೋಹಕ್ಕೆ ಶ್ರೀಯುತ ಶಿವಕುಮಾರ್ ಅವರ ಜನ್ಮದಿನವನ್ನು ಆಚರಣೆ ಮಾಡೋದು ವಿಶೇಷವಾಗಿ. ಯಾಕೆಂದರೆ ಈ ಅನ್ನದಾಸೋಹ ಸಮಿತಿಗೆ ಬರುವಂಥ ಎಲ್ಲ ಆತ್ಮೀಯ ದೇವರುಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಯಾಕೆಂದರೆ ಎಲ್ಲೋ ಹುಟ್ಟಿದಬ್ಬರವನ್ನು ಆಚರಣೆ ಮಾಡ್ತಾರೆ, ಪಬ್ಗಳಲ್ಲಿ, ಪಾರ್ಕಲ್ಲಿ, ಹೋಟ್ಲುಗಳಲ್ಲಿ ಮಾಡ್ಕೊಳ್ತಾರೆ. ಈ ದೇವರ ಮಕ್ಕಳು ಇರೋಂಥ ಈ ಜಾಗಕ್ಕೆ ಬಂದು ಈ ಅನ್ನದಾಸೋಹ ಮಾಡಿದ ಅವರಿಗೆ ಮತ್ತೊಮ್ಮೆ ಶಿವಕುಮಾರ್ ಅವರಿಗೆ ಹುಟ್ಟಿದಬ್ಬದ ಶುಭಾಶಯಗಳು. ದೇವರು ಅವರಿಗೆ ಆರೋಗ್ಯ, ಆಯುಸ್ಸು, ಸಿರಿ, ಸಂಪತ್ತು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಅವರಿಗೂ ಅವರ ಕುಟುಂಬದವ್ರಿಗೂ SR ಬ್ರದರ್ಸ್ ಅಂತೇಳಿ ತುಂಬ ನಮ್ಮ ಆತ್ಮೀಯ ಅಣ್ಣ ತಮ್ಮಂದಿರು, ವಿಶೇಷವಾಗಿ ಅವರಿಗೆ ಈ ಗುಣ ಬಂದಿದ್ದಕ್ಕಾಗಿ ಅವರ ತಂದೆ ತಾಯಿಗೆ ನಾನು ಚಿರಋಣಿಯಾಗಿರ್ತೀನಿ. ಯಾಕಂದರೆ ತಂದೆ ತಾಯಿಯಿಂದ ಬರೋವಂಥ ಗುಣ ಆ ಮಕ್ಕಳಲ್ಲಿ, ಅವರ ಮಕ್ಕಳಲ್ಲಿ, ಅವ್ರ ಮೊಮ್ಮಕ್ಕಳಲ್ಲಿ ಬೆಳಿಬೇಕಂತೇಳಿ ನಾನು ಹೇಳ್ತೇನೆ. ಎಲ್ಲರೂ ಒಟ್ಟಾಗಿರೋಣ, ಒಂದಾಗಿರೋಣ, ಜೇನುಗೂಡಾಗಿ ಬೆಳೋಣ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಇಂದು 2186ನೇ ದಿನದ ವಿಶೇಷ ಅನ್ನದಾಸೋಹ. ಇಂದಿನ ವಿಶೇಷತೆ ಏನು ಅಂತೇಳಿದರೆ, ನಮ್ಮ ಆತ್ಮೀಯ ಸಹೋದರರು, ಸಮಾಜ ಸೇವಕರು ಹಾಗೂ ನಮ್ಮ ಕುಟುಂಬ ವರ್ಗದವರೇ ಅಂತ ಹೇಳ್ಬೋದು ಅಂಥ ಆತ್ಮೀಯ ಗೆಳೆಯರಾದಂಥ ಶ್ರೀಯುತ ಎಚ್ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಸಂಭ್ರಮ. ಈ ಒಂದು ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಮ್ಮ ಈ ಒಂದು ಅನ್ನದಾಸೋಹ ಸಮಿತಿಯೊಟ್ಟಿಗೆ ಈ ದಿನ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ವಯೋವೃದ್ಧರಿಗೆ, ಹಸಿದವರಿಗೆ ಅನ್ನದಾಸೋಹ ಮಾಡುವ ಮೂಲಕ, ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಮತ್ತು ಪೆನ್ ವಿತರಣೆ ಮಾಡುವಂಥ ಮೂಲಕ ಹಾಗೂ ಯುಗಾದಿ ಹಬ್ಬದ ಅಂಗವಾಗಿ ಏನು ವಯೋವೃದ್ಧರಿಗೆ, ಅಸಹಾಯಕರಿಗೆ ಬಟ್ಟೆಗಳನ್ನು ವಿತರಣೆ ಮಾಡುವಂಥ ಮೂಲಕ ಹಣ್ಣು ಹಂಪಲುಗಳನ್ನು ವಿಚಾರಿಸಿ ಈ ಒಂದು ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಿಕೊಂಡಿದ್ದಾರೆ. ಅವರಿಗೆ ನಮ್ಮ ಅನ್ನದಾಸೋಹ ಸಮಿತಿ ಪರವಾಗಿ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಿರಂತರವಾಗಿ ಸಹಕಾರಿಯಾಗಿರುವಂಥ ನಮ್ಮ ಆತ್ಮೀಯ ಸಹೋದರರು, ಸಮಾಜ ಸೇವಕರಾದಂಥ ಶ್ರೀಯುತ ಎಚ್ ರಾಘವೇಂದ್ರರವರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಇರುವಂಥದ್ದು ಬಹಳ ಖುಷಿ ತರ್ತಾ ಇದೆ. ಯಾಕಂತೇಳಿದರೆ, ನಿರಂತರವಾಗಿ ನಮ್ಮ ಒಂದು ದಾಸೋಹದಲ್ಲಿ ಅವರು ಯಾವುದೇ ಕಾರ್ಯಕ್ರಮಕ್ಕೂ ತಮ್ಮಿಂದಾಗದಂಥ ಈ ಒಂದು ಸಹಾಯವನ್ನು ನಮ್ಮ ದಾಸೋಹ ಸಮಿತಿಯೊಂದಿಗೆ ಕೊಡ್ತಾ ಬಂದಿದ್ದಾರೆ. ಅವರಿಗೆ ದೇವರು ಆಯಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ ಕೊಟ್ಟು ಕಾಪಾಡಲಿ ಎಂದು ಹಾರೈಸ್ತಾ ಇದ್ದೀನಿ. ಹಾಗೂ ಇನ್ನೊಬ್ಬ ಆತ್ಮೀಯರಾದಂಥ ಶ್ರೀಯುತ ಸೆಲ್ವಂರವರು ನಮ್ಮ ಜೊತೆ ಇದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ನಮ್ಮ ಅನ್ನದಾಸೋಹ ಸಮಿತಿ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ವಿಶೇಷವಾಗಿ ಇಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇರತಕ್ಕಂಥ ಆತ್ಮೀಯ ಸಹೋದರರಾದಂಥ ಶ್ರೀಯುತ ಎಚ್ ಶಿವಕುಮಾರ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇವರಿಗೆ ಭಗವಂತ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ ಕೊಟ್ಟು ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡುವಂಥ ಶಕ್ತಿ ಕರುಣಿಸಲಿ, ಇನ್ನಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಲಿ ಅಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ಅವ್ರನ್ನ ಕೇಳ್ಕೊತಾ ಇದ್ದೀನಿ.